ಎಲ್ಲೋ ನಮಸ್ಕಾರ. ಇವತ್ತು ಲೇಬರ್ ಲಾನ ಬಗ್ಗೆ ಮಾತಾಡಕ್ಕೆ ಬಂದೀನಿ. 7 ಮೇಜರ್ ಬದಲಾವಣೆ ಆಗಿದೆ. 7 ಮೇಜರ್ ಬದಲಾವಣೆಯಲ್ಲಿ ನಿಮ್ಗೆ ಯಾವ್ದು ಎಫೆಕ್ಟ್ ಆಗುತ್ತೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಬದಲಾವಣೆ ಏನು ಅಂದರೆ ಅಪಾಯಿಂಟ್ಮೆಂಟ್ ಲೆಟ್ರು ಎಲ್ಲರಿಗೂ ಕಂಪಲ್ಸರಿ ಇಶ್ಯೂ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ಮೇಜರ್ ಬದಲಾವಣೆ ಅಂದರೆ ನಿಮ್ಮದು 50% CTC ನಿಮಗೆ ಬೇಸಿಕ್ ಸ್ಯಾಲ್ರಿ ಮಾಡಲೇಬೇಕಾಗುತ್ತೆ. ಇದು PF ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಥರ್ಡ್ ಮೇಜರ್ ಬದಲಾವಣೆ ಅಂದರೆ ಏನು ಅಂದರೆ 8 ಅವರ್ ವರ್ಕಿಂಗ್ ಅವರ್, ಅಂದರೆ 8 ಅವರ್ ಅಂತ ಸ್ಪೆಸಿಫೈ ಮಾಡಿಲ್ಲ, 48 ಅವರ್ಸ್ ವರ್ಕಿಂಗ್ ಅವರು 12 ಅವರ್ಸ್ 4 ಡೇಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಓವರ್ ಟೈಮ್ ಮಾಡಿದ್ರೆ ಡಬಲ್ ಪೇಮೆಂಟ್ ಕೊಡಬೇಕಾಗುತ್ತೆ ಎಲ್ಲ ಎಂಪ್ಲಾಯಿಗಳಿಗೆ. ಓವರ್ ಟೈಮ್ ಅಂದರೆ ಎಕ್ಸ್ಟ್ರಾ ವರ್ಕ್ ಮಾಡಿಸಿದ್ರೆ 48 ಗಂಟೆಯಿಂದ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಅವ್ರಿಗೆ ಡಬಲ್ ಪೇಮೆಂಟ್ ಕೊಡಬೇಕಾಗುತ್ತೆ. ಅದಾದಮೇಲೆ ಈಕ್ವಲ್ ಸ್ಯಾಲ್ರಿ ಕೊಡಬೇಕಾಗುತ್ತೆ. ವುಮೆನ್ಗೂ ಮೆನ್ಗೂ ಈಕ್ವಲ್ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ HRA ಅಲ್ಲಿ ಗ್ರ್ಯಾಚುಟಿ ಅಂತ ಕೊಡ್ತಾ ಇರ್ತಾರೆ. ಆ ಗ್ರ್ಯಾಚುಟಿನ 5 ವರ್ಷ ಆದರೆ ಮಾತ್ರ ಎಲಿಜಿಬಲ್ ಆಗುತ್ತಿದ್ರ. ಈಗ ನಿಮಗೆ 1 ವರ್ಷ ಆದರೂ ನಿಮಗೆ ಗ್ರ್ಯಾಚುಟಿ ಕೊಡಬೇಕು ಅಂತ ನಿಯಮ ಬಂದಿದೆ. ಇಷ್ಟು 7 ಮೇಜರ್ ಬದಲಾವಣೆಗಳು ನಿಮಗೆ ಇವತ್ತು ನ್ಯೂ ಲಾ ಎಂಪ್ಲಾಯಿ ಲಾ ಬಂದಿದೆ. ಅದರಿಂದ ಮೇಜರ್ ಬದಲಾವಣೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಅಂದರೆ ಇನ್ಶೂರೆನ್ಸು ಅಥವಾ ಬರ್ತು ಎಲ್ಲ ಕೊಡಬೇಕು ಅಂತ. ಇದು ಇನ್ನೊಂದು ಮೇಜರ್ ಬದಲಾವಣೆ. ಶೇರ್ ಮಾಡಿ. ಆಮೇಲೆ ಇನ್ನೊಂದು ಅಡಿಷ್ನಲ್ಲು 7th ಬಿಫೋರ್ 7th ನಿಮ್ಮ ಪೇಮೆಂಟ್ಗಳನ್ನ ರಿಲೀಸ್ ಮಾಡಬೇಕಾಗುತ್ತೆ. ಆಮೇಲೆ ಡಿಲೇ ಮಾಡೋಂಗಿಲ್ಲ. ಯಾವುದೇ ವ್ಯಕ್ತಿ ಡಿಲೇ ಮಾಡ್ತಾರೆ ಅಥವಾ ಎಂಪ್ಲಾಯರ್ ಡಿಲೇ ಮಾಡ್ತಾರೆ ಅಂದರೆ ಅವ್ರಿಗೆ ಪೆನಾಲ್ಟಿ ಮತ್ತು ಜೈಲು ಕೂಡ ಆಗುತ್ತೆ. ಬಿಫೋರ್ 7th ಎಲ್ಲ ಪೇಮೆಂಟು ಕ್ಲಿಯರ್ ಮಾಡಬೇಕಾಗುತ್ತೆ.